ನೊಂದ ಜೀವಕ್ಕೆ ಮುರಿದ ಮನಸ್ಸಿಗೆ ಪ್ರಶ್ನೆಗಳಲ್ಲಿ ಸಿಲುಕಿದ ಜೀವನಕ್ಕೆ ಬೆಳಕಿಗಾಗಿ ಅಲೆಯುವ ಹೃದಯಕ್ಕೆ ಸತ್ಯವೇದದಿಂದ ಹೃದಯಕ್ಕೆ ಒಂದು ಮಾತು. ಆತ್ಮೀಯರೇ, ಮತ್ತೊಮ್ಮೆ ಹೃದಯಕ್ಕೊಂದು ಮಾತು ಕಾರ್ಯಕ್ರಮಕ್ಕೆ ಸ್ವಾಗತ. ಇಂದು ನಾವು ನೋಡಲಿರ್ತಕ್ಕಂಥದ್ದು ಆದಿಕಾಂಡ 13ನೇ ಅಧ್ಯಾಯ, ವಚನಗಳು 1ರಿಂದ 18ರವರೆಗೆ. ಇಂದು ನಾವು ಒಂದು ಬಹಳ ಸಾಮಾನ್ಯವಾಗಿರುವಂಥ ಮಾನವನ ಸಮಸ್ಯೆಯನ್ನ ನೋಡುತ್ತೇವೆ ಪ್ರಿಯರೇ. ಇವುಗಳು ಕುಟುಂಬದೊಳಗಿನ ಸಂಪತ್ತಿನ ಕಾರಣದಿಂದ ಉಂಟಾಗುವಂಥ ಒಂದು ಸಂಘರ್ಷಗಳು. ಅಬ್ರಾಮ್ ಮತ್ತು ಲೋಟ ಒಟ್ಟಿಗೆ ಪ್ರಯಾಣ ಮಾಡುತ್ತಿದ್ದರು. ಇಬ್ಬರು ದೇವರ ಆಶೀರ್ವಾದವನ್ನು ಅನುಭವಿಸಿದರು. ಅವರಿಗೆ ಪಶುಗಳಿತ್ತು, ಬೆಳ್ಳಿ ಇತ್ತು, ಬಂಗಾರ ಇತ್ತು. ಅವರ ಜೀವನದಲ್ಲಿ ಸಮೃದ್ಧಿ ಇತ್ತು. ಆದರೆ ನಿಧಾನವಾಗಿ ಒಂದು ಸಮಸ್ಯೆ ಬೆಳೆಯತೊಡಗಿತು ಪ್ರಿಯರೇ. ಅವರ ಪಶುಪಾಲಕರ ನಡುವೆ ಜಗಳ ಆರಂಭವಾಯಿತು. ಯಾಕೆಂದರೆ ಭೂಮಿ ಸಾಕಾಗುತ್ತಿರಲಿಲ್ಲ ಎಂಬುದಾಗಿ. ಪ್ರಿಯರೇ, ಇಲ್ಲಿ ಒಂದು ಆಸಕ್ತಿದಾಯಕ ಸತ್ಯ ಇದೆ. ಕೆಲವೊಮ್ಮೆ ಸಮಸ್ಯೆ ದಾರಿದ್ರ್ಯದಿಂದ ಬರುವುದಿಲ್ಲ, ಕೆಲವೊಮ್ಮೆ ಆಶೀರ್ವಾದವೇ ಒತ್ತಡಕ್ಕೆ ಕಾರಣವಾಗಬಹುದು. ಅಬ್ರಾಮ ಈ ಪರಿಸ್ಥಿತಿಯನ್ನ ಗಮನಿಸಿದನು. ಅವನು ಲೋಟಗೆ ಹೇಳಿದನು, ನಮ್ಮ ನಡುವೆ ಜಗಳ ಇರಬಾರದು, ನಾವು ಬಂಧುಗಳು. ಅಬ್ರಾಮ ಒಂದು ಶಾಂತಿಯ ನಿರ್ಧಾರವನ್ನ ಮಾಡುತ್ತಾನೆ. ಅವನು ಹೇಳುತ್ತಾನೆ, ಈ ದೇಶ ನಿನ್ನ ಮುಂದೆ ಇದೆ, ನಾವು ಪ್ರತ್ಯೇಕವಾಗೋಣ. ಆದರೆ ಗಮನಿಸಿ, ಅಬ್ರಾಮ ಹಿರಿಯ, ಅವನಿಗೆ ಮೊದಲ ಆಯ್ಕೆ ಮಾಡುವ ಹಕ್ಕು ಇದೆ. ಆದರೂ ಅವನು ಹೇಳುತ್ತಾನೆ, ನೀನು ಮೊದಲು ಆರಿಸು. ಇದು ವಿನಯದ ನಾಯಕತ್ವ ಪ್ರಿಯರೇ. ಅವನು ಸಂಬಂಧವನ್ನ ಸಂಪತ್ತಿಗಿಂತ ಮುಖ್ಯವೆಂದು ನೋಡುತ್ತಾನೆ. ಇದೀಗ ಲೋಟ ಸುತ್ತಲೂ ನೋಡುತ್ತಾನೆ. ಅವನು ಕಣ್ಣುಗಳು ಯೋರ್ದಾನ್ ಕಣಿವೆಯನ್ನ ನೋಡುತ್ತವೆ. ಆ ಪ್ರದೇಶದಲ್ಲಿ ನೀರಿತ್ತು. ಅದಿದ್ದ ಕಾರಣದಿಂದ ತುಂಬಾ ಹಸಿರಾಗಿತ್ತು. ಉಪಜೀವನಕ್ಕೆ ಸೂಕ್ತವಾದಂಥ ಒಂದು ಪ್ರದೇಶವಾಗಿತ್ತು. ಸತ್ಯವೇದ ಹೇಳುತ್ತದೆ, ಅದು ಯೆಹೋವನ ತೋಟದಂತೆ ಕಾಣುತ್ತಿತ್ತು ಎಂಬುದಾಗಿ. ಲೋಟ ತಕ್ಷಣ ನಿರ್ಧಾರ ಮಾಡುತ್ತಾನೆ. ಅವನು ಆ ಭೂಮಿಯನ್ನ ಆರಿಸಿಕೊಳ್ಳುತ್ತಾನೆ. ಆದರೆ ಪಾಠದಲ್ಲಿ ಒಂದು ಮುಖ್ಯವಾದಂಥ ಮಾಹಿತಿ ಇದೆ ಪ್ರಿಯರೇ. ಆ ಪ್ರದೇಶದ ಸಮೀಪ ಸೊಡೋಮ್ ಎಂಬ ನಗರ ಇತ್ತು ಎಂಬುದಾಗಿ. ಮತ್ತು ಸತ್ಯವೇದ ಹೇಳುತ್ತದೆ, ಸೊಡೋಮ್ನ ಜನರು ದುಷ್ಟರಾಗಿದ್ದರು ಎಂಬುದಾಗಿ. ಆತ್ಮೀಯರೇ, ಲೋಟ ನೋಡಿದ ವಿಷಯ ಭೂಮಿ ಎಷ್ಟು ಸಮೃದ್ಧಿಯಾಗಿದೆ ಎಂಬುದಾಗಿ. ಆದರೆ ಅವನು ಮತ್ತೊಂದು ವಿಷಯವನ್ನ ಗಮನಿಸಲಿಲ್ಲ. ಅಲ್ಲಿ ಇರುವ ನೈತಿಕ ಪರಿಸ್ಥಿತಿ ಎಂಥದ್ದು ಎನ್ನುವಂಥ ವಿಷಯವನ್ನ ಗಮನಿಸದೆ ಬಿಟ್ಟುಬಿಟ್ಟ. ಲೋಟ ತನ್ನ ಮಾರ್ಗದಲ್ಲಿ ಹೊರಟನು. ಅಬ್ರಾಮ್ ಕಾನಾನ್ ದೇಶದಲ್ಲಿಯೇ ಉಳಿದನು. ಲೋಟನು ಹೊರಟ ನಂತರ ದೇವರು ಮತ್ತೆ ಅಬ್ರಾಹಮನಿಗೆ ಕಾಣಿಸಿಕೊಂಡು ಮಾತನಾಡುತ್ತಾರೆ. ದೇವರು ಹೇಳುತ್ತಾರೆ, ನಿನ್ನ ಕಣ್ಣುಗಳನ್ನ ಎತ್ತಿ ನೋಡು ಎಂಬುದಾಗಿ. ನೀನು ನೋಡುತ್ತಿರುವ ಎಲ್ಲಾ ದೇಶವನ್ನ ನಿನಗೂ ನಿನ್ನ ಸಂತಾನಕ್ಕೂ ಕೊಡುತ್ತೇನೆ ಎಂಬುದಾಗಿ. ಆತ್ಮೀಯರೇ, ಇಲ್ಲಿ ಒಂದು ದೊಡ್ಡ ವ್ಯತ್ಯಾಸ ಇದೆ. ಲೋಟ ತನ್ನ ಕಣ್ಣುಗಳಿಂದ ನೋಡಿದನು, ಆದರೆ ಅಬ್ರಾಮ ದೇವರ ವಾಗ್ದಾನದ ಮೂಲಕ ನೋಡಿದನು. ಲೋಟ ತಕ್ಷಣ ಲಾಭವಾಗುವಂಥದ್ದನ್ನ ಆಯ್ಕೆ ಮಾಡಿಕೊಂಡನು, ಆದರೆ ಅಬ್ರಾಮ ದೇವರ ಭವಿಷ್ಯವನ್ನ ನಂಬಿದನು. ಕೊನೆಯಲ್ಲಿ ಅಬ್ರಾಮ್ ಮತ್ತೆ ಒಂದು ಕೆಲಸ ಮಾಡುತ್ತಾನೆ. ಅವನು ಒಂದು ವೇದಿಯನ್ನ ಕಟ್ಟುತ್ತಾನೆ. ಅವನು ದೇವರನ್ನ ಆರಾಧಿಸುತ್ತಾನೆ. ಇದು ಅವನ ಜೀವನದ ಒಂದು ಶೈಲಿಯಾಗಿತ್ತು, ಒಂದು ಮಾದರಿಯಾಗಿತ್ತು. ಸಂಕಷ್ಟದಲ್ಲೂ ಅವನು ದೇವರನ್ನು ಹುಡುಕುತ್ತಾನೆ. ಆತ್ಮೀಯರೇ, ಇಂದಿಗೂ ಕುಟುಂಬಗಳಲ್ಲಿ ಇದೇ ಸಮಸ್ಯೆ ನಡೆಯುತ್ತದೆ. ಆಸ್ತಿ, ಹಣ, ವ್ಯವಹಾರ ಇವುಗಳಿಂದ ಸಂಬಂಧಗಳು ಮುರಿಯುತ್ತವೆ. ನಾವು ಅಬ್ರಹಾಮನಂತೆ ಶಾಂತಿಯನ್ನ ಆಯ್ಕೆ ಮಾಡುತ್ತೇವಾ, ಅಥವಾ ಲೋಟನಂತೆ ಲಾಭವನ್ನ ಮಾತ್ರ ನೋಡುತ್ತೇವಾ? ಕೆಲವೊಮ್ಮೆ ಉತ್ತಮವಾಗಿ ಕಾಣುವ ಆಯ್ಕೆ ಅತ್ಯುತ್ತಮ ಆಯ್ಕೆ ಆಗಿರುವುದಿಲ್ಲ ಪ್ರಿಯರೇ. ಹಾಗಾದ್ರೆ ದೇವರ ವಾಗ್ದಾನ ಮಾನವನ ಅವಕಾಶಗಳಿಗಿಂತ ದೊಡ್ಡದು ಎನ್ನುವಂಥದ್ದನ್ನು ನಾವು ನೆನಪಿಟ್ಟುಕೊಳ್ಳಬೇಕು. ಲೋಟನು ಉತ್ತಮ ಭೂಮಿಯನ್ನ ಪಡೆದಂತೆ ಕಂಡು ಬರಬಹುದು, ಆದರೆ ಅವನ ಭವಿಷ್ಯವೇನಾಗಿತ್ತು? ಇಲ್ಲಿ ನಾವು ನೋಡುವಾಗ ದೇವರು ಅಬ್ರಹಾಮನಿಗೆ ದೊಡ್ಡ ಭವಿಷ್ಯವನ್ನ ವಾಗ್ದಾನ ಮಾಡುತ್ತಾರೆ ಪ್ರಿಯರೇ. ಹಾಗಾಗಿ ನಾವು ಕೈಗೊಳ್ಳಬೇಕಾಗಿರುವಂತಹ ಆಜ್ಞೆ, ನಮ್ಮ ನಿರ್ಧಾರಗಳನ್ನು ನಂಬಿಕೆ ಎನ್ನುವಂಥ ಕಣ್ಣುಗಳಿಂದ ನಾವು ಮಾಡಬೇಕು.
ಕಾಣುವುದರ ಆಧಾರದಲ್ಲಿ ಮಾತ್ರ ನಾವು ಆಯ್ಕೆ ಮಾಡಬಾರದು. ಶಾಂತಿಯನ್ನ ಬಿಟ್ಟು ಲಾಭವನ್ನ ಹುಡುಕಬಾರದು. ಹೊರತು ದೇವರ ವಾಗ್ದಾನವನ್ನ ನಂಬಿ ಯಾವಾಗಲೂ ನಡೆಯಬೇಕು. ಹಾಗಾದ್ರೆ ಇಂದು ಇದನ್ನು ನೆನಪಿಟ್ಟುಕೊಳ್ಳೋಣ. ಕಣ್ಣುಗಳು ಸುಂದರವಾದದ್ದನ್ನ ನೋಡುತ್ತವೆ, ಆದರೆ ನಂಬಿಕೆ ಸರಿಯಾದದ್ದನ್ನ ನೋಡುತ್ತದೆ. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ. ಅಲ್ಲಿಯವರೆಗೆ ನಂಬಿಕೆಯ ದೃಷ್ಟಿಯಲ್ಲಿ ನಾವು ನಡೆಯೋಣ. ಆಮೇನ್. ನೊಂದ ಜೀವಕ್ಕೆ, ಮುರಿದ ಮನಸ್ಸಿಗೆ ಬೆಳಕನ್ನು ಹುಡುಕುವ ಹೃದಯಕ್ಕೆ ಸತ್ಯವೇದದಿಂದ ಹೃದಯಕ್ಕೆ ಒಂದು